ನಮಸ್ತೆ ವೀಕ್ಷಕರೇ, ಬನ್ನಿ ಮಹಾಭಾರತದ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಾಕ್ಷಾತ್ ಭಗವಂತನ ಕೃಪೆಯಿಂದ ಜನಿಸಿದ ಭಗವಾನ್ ವೇದವ್ಯಾಸರು ಕುರುವಂಶದ ಇತಿಹಾಸವಾದ ಮಹಾಭಾರತವನ್ನು ರಚಿಸಿದರು. ವೇದವ್ಯಾಸರು ಮಹಾಭಾರತದ ಕಥೆಯನ್ನು ಕಾವ್ಯವಾಗಿ ಬರೆಸುವ ಉದ್ದೇಶದಿಂದ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಕುರಿತು ಧ್ಯಾನಿಸಿದರು. ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ತನ್ನನ್ನು ನೆನೆದು ಧ್ಯಾನ ಮಾಡಿದ ಕಾರಣವನ್ನು ಕೇಳಿದರು. ವೇದವ್ಯಾಸರು ಬ್ರಹ್ಮದೇವರಿಗೆ ನಮಸ್ಕರಿಸಿ, ದೇವ, ನಾನು ಪವಿತ್ರವಾದ ಒಂದು ಕಾವ್ಯಗ್ರಂಥವನ್ನು ರಚಿಸಿದ್ದೇನೆ. 1,00,000 ಶ್ಲೋಕಗಳಿಂದ ಕೂಡಿರುವ ಆ ಗ್ರಂಥವು ಜಗತ್ತಿನ ಕಲ್ಯಾಣ ಮಾಡುವಂತಹ ಒಳ್ಳೆಯ ಅಂಶಗಳಿಂದ ಕೂಡಿದೆ. ಆದರೆ ಇಂತಹ ಬೃಹತ್ ಗ್ರಂಥವನ್ನು ಶಬ್ದಗಳಲ್ಲಿ ಬರೆದುಕೊಡುವಂತಹ ಸಮರ್ಥರಾರು ನನಗೆ ಕಾಣಿಸುತ್ತಿಲ್ಲ. ಆಗ ಬ್ರಹ್ಮದೇವರು, ಮಹರ್ಷಿ, ನಿನ್ನ ಮಹಾಕಾವ್ಯವು ಸರ್ವಲೋಕಕ್ಕೆ ಕಲ್ಯಾಣ ಉಂಟು ಮಾಡುವಂತಹ ಪವಿತ್ರ ಗ್ರಂಥವಾಗಿದೆ. ಈ ನಿನ್ನ ಮಹಾಗ್ರಂಥವನ್ನು ಬರೆಯಲು ನೀನು ಗಣಪತಿಯನ್ನು ಬೇಡಿಕೋ. ಆಗ ವೇದ ಮಹರ್ಷಿಗಳು ಬ್ರಹ್ಮನ ಸಲಹೆಯಂತೆ ಈ ಕಾರ್ಯಕ್ಕೆ ವಿದ್ಯಾದಿ ದೇವತೆಯಾದ ಗಣಪತಿಯ ಸರಿಯೆಂದು ನಿರ್ಧರಿಸಿ ಗಣಪತಿಯನ್ನು ಕುರಿತು ತಪಸ್ಸು ಮಾಡಿದರು. ಗಣಪತಿಯು ಪ್ರತ್ಯಕ್ಷನಾಗಿ ತನ್ನನ್ನು ಧ್ಯಾನಿಸಿದ ಕಾರಣವನ್ನು ಕೇಳಿದನು. ಮಹರ್ಷಿಗಳು ಗಣಪತಿಗೆ ನಮಸ್ಕರಿಸಿ ಉಪಚರಿಸಿ, ಹೇ ವಿಘ್ನ ನಿವಾರಕನಾದ ಗಣಪತಿಯೇ, ನಾನು ಮಹಾಭಾರತದ ಕಥೆಯನ್ನು ಹೇಳುತ್ತಾ ಹೋಗುತ್ತೇನೆ. ಲೋಕಹಿತಾರ್ಥವಾಗಿ ನೀನು ಅದನ್ನು ಬರೆದುಕೊಳ್ಳಬೇಕೆಂದು ನನ್ನ ಪ್ರಾರ್ಥನೆ ಎನ್ನುತ್ತಲೇ ಗಣಪತಿಯು, ಮಹರ್ಷಿ, ಹಾಗೇ ಆಗಲಿ, ಆದರೆ ಬರೆಯುವಾಗ ಮಧ್ಯದಲ್ಲಿ ನಿಲ್ಲಿಸದಂತೆ ನೀನು ಹೇಳಬೇಕು ಎಂಬ ಷರತ್ತನ್ನು ಮುಂದಿಟ್ಟರು. ವ್ಯಾಸ ಮಹರ್ಷಿಗಳು ಈ ಷರತ್ತಿಗೆ ಒಪ್ಪಿಕೊಂಡು ವ್ಯಾಸರು ಕೂಡ ಆತ್ಮರಕ್ಷಣಾರ್ಥವಾಗಿ ನಾನು ಹೇಳಿದುದನ್ನು ನೀನು ಅರ್ಥ ಮಾಡಿಕೊಂಡೇ ಬರೆಯಬೇಕು ಎಂದು ತಾವು ಕೂಡ ಒಂದು ಪ್ರತಿ ಷರತ್ತನ್ನು ವಿಧಿಸಿದರು. ಗಣಪತಿಯು ಮುಸಿನಗುತ್ತಾ ಸರಿ ಎಂದು ಒಪ್ಪಿಕೊಂಡರು ಮತ್ತು ಬರೆಯಲು ಕುಳಿತುಕೊಂಡರು. ವ್ಯಾಸರು ಮಹಾಭಾರತದ ಕಥೆಯನ್ನು ಕಾವ್ಯ ರೂಪದಲ್ಲಿ ಹಾಡಲಾರಂಭಿಸಿದರು. ಆಗಾಗ ಕ್ಲಿಷ್ಟಕರವಾದ, ಗಣಪತಿಗೆ ಅರ್ಥವಾಗದ ಸಂಕೀರ್ಣ ಶ್ಲೋಕಗಳನ್ನು ಹೇಳುತ್ತಿದ್ದರು. ಅದನ್ನು ಅರ್ಥ ಮಾಡಿಕೊಳ್ಳಲು ಗಣಪತಿಗೆ ಕೆಲ ಕ್ಷಣಗಳು ಬೇಕಾಗುತ್ತಿತ್ತು. ಆ ಸಮಯದಲ್ಲಿ ವ್ಯಾಸರು ತಮ್ಮ ಮುಂದಿನ ಶ್ಲೋಕಗಳನ್ನು ರಚಿಸಿಕೊಳ್ಳುತ್ತಿದ್ದರು. ಹೀಗೆ ವ್ಯಾಸರು ರಚಿಸಿ ಹೇಳಿ ಗಣಪತಿಯು ಬರೆದುಕೊಂಡ ಮಹಾಭಾರತವೆಂಬ ಮಹಾಕಾವ್ಯದ ಉದಯವಾಯಿತು. ಈ ಇತಿಹಾಸದೊಡನೆ ಅನೇಕ ಪುಣ್ಯಕಥೆಗಳು ಸೇರಿಕೊಂಡಿವೆ. ಮಹರ್ಷಿಗಳು ತಮ್ಮ ಈ ಮಹಾಕಾವ್ಯಕ್ಕೆ ಜಯ ಎಂಬ ಹೆಸರು ಕೂಡ ಇಟ್ಟಿದ್ದರು. ಬಹುಶಃ ಕೊನೆಯಲ್ಲಿ ಧರ್ಮಕ್ಕೆ ಮತ್ತು ಸತ್ಯಕ್ಕೆ ಜಯ ಸಿಗುವುದು ಎಂಬ ಅರ್ಥದಲ್ಲಿ ಅವರು ಈ ಹೆಸರನ್ನು ಇಟ್ಟಿರಬಹುದು. ಈ ಮಹಾಕಾವ್ಯವನ್ನು 5ನೇ ವೇದ ಎಂದು ಕೂಡ ಕರೆಯಲಾಗುತ್ತದೆ. ವ್ಯಾಸರು ಈ ಮಹಾಕಾವ್ಯವನ್ನು ಮೊದಲು ತಮ್ಮ ಮಗನಾದ ಶುಕನಿಗೆ ಬೋಧಿಸಿದರು. ಆನಂತರ ಇತರ ಶಿಷ್ಯರಿಗೆ ಕಲಿಸಿಕೊಟ್ಟರು. ಈ ಮಹಾಕಾವ್ಯವನ್ನು ವ್ಯಾಸರ ಶಿಷ್ಯರುಗಳಾದ ನಾರದರು ದೇವತೆಗಳಿಗೂ, ಶುಕನು ಗಂಧರ್ವೇಕ್ಷ ರಾಕ್ಷಸಾದಿಗಳಿಗೂ, ವೈಶಂಪಾಯನನು ಮಾನವರಿಗೂ ಬೋಧಿಸಿದರು. ವ್ಯಾಸರ ಪ್ರಮುಖ ಶಿಷ್ಯನಾದ ವೈಶಂಪಾಯನನು ಜಯಮೇಜಯನಿಗೆ ಮೊಟ್ಟ ಮೊದಲು ತಿಳಿಸಿದನು. ಹೀಗೆ ವ್ಯಾಸ ಮುನಿಗಳಿಂದ ರಚಿತವಾದ ಜಯ ಎಂಬ ಭಾರತವು ಅವರ ಶಿಷ್ಯ ವೈಶಂಪಾಯನ ಮತ್ತು ಸೂತ ಪುರಾಣಿಕರುಗಳಿಂದ ಮಹಾಭಾರತವಾಗಿ ನಮಗೆಲ್ಲರಿಗೂ ದೊರಕಿತು. ವೀಕ್ಷಕರೇ, ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಲೈಕ್ ಹಾಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.